ಬಿಹಾರದಲ್ಲಿ ರೊಚ್ಚಿಗೆದ್ದ ಜೆನ್ಜಿ ವಿದ್ಯಾರ್ಥಿಗಳು. ಪಾಟ್ನಾ ಬೀದಿಗಳಲ್ಲಿ ಭಾರೀ ರಣರಂಗ. ಬಿಪಿಎಸ್ಸಿ ಪರೀಕ್ಷಾ ಅಕ್ರಮದ ಕರಾಳ ಸತ್ಯ ಬಯಲು. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಒಬ್ಬ ಬಡ ವಿದ್ಯಾರ್ಥಿ ಸರ್ಕಾರ ಕೆಲಸ ಪಡೆಯಬೇಕು ಎಂದ್ರೆ ಆತ ಪಡುವ ಕಷ್ಟ ಅಷ್ಟಿಷ್ಟಲ್ಲ. ಹಗಲು ರಾತ್ರಿ ನಿದ್ದೆ ಬಿಟ್ಟುಕೊಂಡು ಓದುತ್ತಾನೆ. ಆತನ ತಂದೆ ತಾಯಿ ತಮ್ಮ ಹೊಟ್ಟೆ ಕಟ್ಟಿ ಕೂಡಿಟ್ಟ ಹಣವನ್ನ ಮಗನ ಕೋಚಿಂಗ್ ಕ್ಲಾಸ್ಗೆ ಕಟ್ಟುತ್ತಾರೆ. ಹೇಗಾದ್ರೂ ಮಾಡಿ ಒಂದು ಸರ್ಕಾರಿ ಕೆಲಸ ಸಿಕ್ಕರೆ ನಮ್ಮ ಬಡತನ ದೂರವಾಗುತ್ತದೆ ಎನ್ನುವ ಭಾರಿ ದೊಡ್ಡ ಕನಸನ್ನ ಆ ಇಡೀ ಕುಟುಂಬ ಹೊತ್ತುಕೊಂಡಿರುತ್ತೆ. ಆದ್ರೆ ಆ ವಿದ್ಯಾರ್ಥಿ ಪರೀಕ್ಷೆ ಬರೆದು ಹೊರಬಂದಾಗ ಆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮೊದಲೇ ಲೀಕ್ ಆಗಿದೆ ಅಥವಾ ಆ ಹುದ್ದೆಗಳನ್ನ ಯಾರಿಗೋ ಕೋಟಿ ಕೋಟಿ ಹಣಕ್ಕೆ ಮಾರಾಟ ಮಾಡಲಾಗಿದೆ ಎನ್ನುವ ಸುದ್ದಿ ಕೇಳಿದ್ರೆ ಆ ವಿದ್ಯಾರ್ಥಿಯ ಮನಸ್ಥಿತಿ ಏನಾಗಬಹುದು? ನೀವೇ ಒಮ್ಮೆ ಯೋಚನೆ ಮಾಡಿ, ಹೌದಲ್ವಾ? ಇಷ್ಟು ದಿನ ಕೇವಲ ಕಣ್ಣೀರು ಹಾಕ್ತಿದ್ದ ವಿದ್ಯಾರ್ಥಿಗಳು ಈಗ ಕಂಪ್ಲೀಟ್ ಆಗಿ ಬದಲಾಗಿದ್ದಾರೆ. ದೆಹಲಿ ಮತ್ತು ಜಾರ್ಖಂಡ್ ನಲ್ಲಿ ನಡೆದ ಪರೀಕ್ಷಾ ಅಕ್ರಮಗಳ ವಿರುದ್ಧ ಸಿಡಿದೆದ್ದ ನಮ್ಮ ಯುವ ಜನತೆ ಇದೀಗ ಬಿಹಾರದ ಬೀದಿಗಳಲ್ಲಿ ಅಕ್ಷರಶಃ ಒಂದು ಭಾರಿ ದೊಡ್ಡ ಕ್ರಾಂತಿಯನ್ನೇ ಸೃಷ್ಟಿಸಿದ್ದಾರೆ ಎಂದ್ರೆ ನೀವು ನಂಬಲೇಬೇಕು. ಹೌದು ವೀಕ್ಷಕರೇ, ಬಿಹಾರದ ರಾಜಧಾನಿ ಪಾಟ್ನಾ ಇದೀಗ ಅಕ್ಷರಶಃ ಒಂದು ರಣರಂಗವಾಗಿ ಬದಲಾಗಿದೆ. ಬಿಹಾರದ ಲೋಕಸೇವಾ ಆಯೋಗ ಅಂದ್ರೆ ಬಿಪಿಎಸ್ಸಿ ನಡೆಸಿದ 33,000 ಶಾಲಾ ಶಿಕ್ಷಕರ ನೇಮಕಾತಿ ಪರೀಕ್ಷೆಯಲ್ಲಿ ನಡೆದಿರುವ ಭಾರಿ ದೊಡ್ಡ ಗೋಲ್ಮಾಲ್ ಅನ್ನ ಖಂಡಿಸಿ ಜೆನ್ಜಿ ವಿದ್ಯಾರ್ಥಿಗಳು ಬೀದಿಗಿಳಿದು ಹೋರಾಟ ಶುರು ಮಾಡಿದ್ದಾರೆ. ಜೆನ್ಜಿ ಎಂದರೆ ಇಂದಿನ ಇಂಟರ್ನೆಟ್ ಮತ್ತು ಸ್ಮಾರ್ಟ್ ಫೋನ್ ಯುಗದ ಯುವ ಜನತೆ. ಇವರು ಯಾರಿಗೂ ಹೆದರುವವರಲ್ಲ. ತಮ್ಮ ಹಕ್ಕಿಗಾಗಿ ನೇರವಾಗಿ ನಾಯಕರ ಕಾಲರ್ ಹಿಡಿಯುವ ತಾಕತ್ತು ಹೊಂದಿರುವವರು. ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಮತ್ತು ಡೆಮೊಕ್ರಾಟಿಕ್ ಯೂತ್ ಫೆಡರೇಷನ್ ಸಂಘಟನೆಗಳ ನೇತೃತ್ವದಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಏಕಾಏಕಿ ಬಿಹಾರದ ಸಿಎಂ ಸಾಮ್ರಾಟ್ ಚೌಧರಿ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಲು ನುಗ್ಗಿದಾಗ ಇಡೀ ಪಾಟ್ನಾ ನಗರ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ವಿದ್ಯಾರ್ಥಿಗಳನ್ನ ತಡೆಯಲು ಪೊಲೀಸರು ಲಾಠಿ ಪ್ರಹಾರ ಮತ್ತು ಜಲಫಿರಂಗಿ ಪ್ರಯೋಗಿಸಿದ್ದು ಪರಿಸ್ಥಿತಿ ಸಂಪೂರ್ಣವಾಗಿ ಕೈಮೀರಿ ಹೋಗಿದೆ. ಅಷ್ಟಕ್ಕೂ ಬಿಹಾರದಲ್ಲಿ ನಡೆದ ಆ 33,000 ಶಿಕ್ಷಕರ ನೇಮಕಾತಿ ಪರೀಕ್ಷೆಯ ಅಸಲಿ ರಹಸ್ಯವೇನು? ದೆಹಲಿ ಮತ್ತು ಜಾರ್ಖಂಡ್ ಬಳಿಕ ಬಿಹಾರದಲ್ಲಿ ಈ ಪರೀಕ್ಷಾ ಮಾಫಿಯಾ ಎಷ್ಟೊಂದು ಕರಾಳವಾಗಿ ಬೇರೂರಿದೆ. ರೊಚ್ಚಿಗೆದ್ದ ಜೆನ್ಜಿ ವಿದ್ಯಾರ್ಥಿಗಳು ಪಾಟ್ನಾದಲ್ಲಿನ ಬ್ಯಾರಿಕೇಡ್ ಗಳನ್ನ ಮುರಿದು ನಾಯಕರ ಮನೆಗೆ ನುಗ್ಗಲು ಪ್ರಯತ್ನಿಸಿದ ಆ ಹೈ ವೋಲ್ಟೇಜ್ ಸನ್ನಿವೇಶ ಎಂತದ್ದು? ಪೊಲೀಸರು ಲಾಠಿ ಬೀಸಿದ್ರು, ಜಲಫಿರಂಗಿ ಸಿಡಿಸಿದ್ರು, ಕಿಂಚಿತ್ತು ಹೆದರದ ಎದೆಗೊಟ್ಟು ನಿಂತ ಆ ವಿದ್ಯಾರ್ಥಿಗಳ ಆಕ್ರೋಶದ ಕಟ್ಟೆ ಒಡೆದಿದ್ದು ಹೇಗೆ? ಪ್ರತಿಭಟನೆಯ ಬಿಸಿ ತಟ್ಟುತ್ತಿದ್ದಂತೆಯೇ ಬಿಕ್ಕಟ್ಟು ಶಮನ ಮಾಡಲು ಸರ್ಕಾರ ಪ್ರತಿ ತಿಂಗಳು ಸಹಯೋಗ ಶಿಬಿರ ಮಾಡುವುದಾಗಿ ಘೋಷಣೆ ಮಾಡಿದ ಕಪಟ ನಾಟಕ ಎಂತದ್ದು? ಸರ್ಕಾರದ ಈ ಖಾಲಿಪ ಭರವಸೆಗೆ ವಿದ್ಯಾರ್ಥಿಗಳು ಕ್ಯಾರೆ ಎನ್ನದೆ ಪರೀಕ್ಷೆಯನ್ನ ಕಂಪ್ಲೀಟ್ ಆಗಿ ರದ್ದುಗೊಳಿಸಬೇಕು ಎಂದು ಪಟ್ಟು ಹಿಡಿದಿರುವ ಆ ಬೃಹತ್ ರಣತಂತ್ರ ಹೇಗಿದೆ? ಭವಿಷ್ಯದಲ್ಲಿ ಈ ವಿದ್ಯಾರ್ಥಿ ಕ್ರಾಂತಿ ಇಡೀ ದೇಶದ ರಾಜಕೀಯ ವ್ಯವಸ್ಥೆಯನ್ನೇ ಬುಡಮೇಲು ಮಾಡುವುದು ಖಚಿತವೇ? ಬನ್ನಿ, ಇಂದಿನ ಈ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ನಲ್ಲಿ ಬಿಹಾರದ ಪರೀಕ್ಷಾ ಅಕ್ರಮ, ಜೆನ್ಜಿ ವಿದ್ಯಾರ್ಥಿಗಳ ಆಕ್ರೋಶ ಹಾಗೂ ಸರ್ಕಾರದ ಮುಖಭಂಗದ ಪ್ರತಿಯೊಂದು ರೋಚಕ ಮಾಹಿತಿಯನ್ನ ಅತ್ಯಂತ ವಿವರವಾಗಿ ಬಿಚ್ಚಿಡೋಣ. ಪ್ರತಿಯೊಬ್ಬ ಭಾರತೀಯನು ತಿಳಿದುಕೊಳ್ಳಲೇಬೇಕಾದ ಮಹತ್ವದ ಮಾಹಿತಿ ಇದು. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋವನ್ನ ಶುರು ಮಾಡೋಣ. ಆದರೆ ಅದಕ್ಕೂ ಮುನ್ನ ನಮ್ಮ ದೇಶದ ಭವಿಷ್ಯವಾಗಿರುವ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟವಾಡುವ ಇಂತಹ ಪರೀಕ್ಷಾ ಮಾಫಿಯಾವನ್ನ ಬೇರು ಸಹಿತ ಕಿತ್ತು ಹಾಕಲು ಅತ್ಯಂತ ಕಠಿಣ ಕಾನೂನು ಜಾರಿಗೆ ಬರಲೇಬೇಕು ಅಂತ ನಿಮ್ಗನ್ಸುತ್ತಾ? ಕಾಮೆಂಟ್ ಮಾಡಿ, ವಿಡಿಯೋಗೆ ಲೈಕ್ ಕೊಡಿ. ವೀಕ್ಷಕರೇ, ಈ ಇಡೀ ಭಾರಿ ದೊಡ್ಡ ಪರೀಕ್ಷಾ ಅಕ್ರಮದ ಜಾಲವನ್ನ ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಮೊದಲು ಬಿಹಾರದ ಆ 70ನೇ ಬಿಪಿಎಸ್ಸಿ ಪರೀಕ್ಷೆಯ ಕರಾಳ ವಾಸ್ತವನ್ನ ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕು. ಬಿಹಾರ ಎಂದ್ರೆ ಕೇವಲ ರಾಜಕೀಯ ದೊಂಬರಾಟಗಳ ತವರೂರು ಮಾತ್ರವಲ್ಲ. ಅಲ್ಲಿ ದೇಶಕ್ಕೆ ಅತಿ ಹೆಚ್ಚು IAS ಮತ್ತು IPS ಅಧಿಕಾರಿಗಳನ್ನ ನೀಡುವ ಅತ್ಯಂತ ಬುದ್ಧಿವಂತ ವಿದ್ಯಾರ್ಥಿಗಳ ಪಡೆಯೂ ಇದೆ. ಇಂತಹ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಿಗೆ ಬರೋಬ್ಬರಿ 33,000 ಶಿಕ್ಷಕರನ್ನ ನೇಮಕಾತಿ ಮಾಡಲು ಸರ್ಕಾರ ಅಧಿಸೂಚನೆ ಹೊರಡಿಸಿತ್ತು. ಲಕ್ಷಾಂತರ ನಿರುದ್ಯೋಗಿ ಯುವಕ ಯುವತಿಯರು ಹಗಲಿರುಳು ಕಷ್ಟಪಟ್ಟು ಈ ಪರೀಕ್ಷೆಗೆ ಸಿದ್ಧತೆ ನಡೆಸಿದ್ರು. ಆದರೆ ಪರೀಕ್ಷೆ ಮುಗಿದ ಬೆನ್ನಲ್ಲೇ ಈ ನೇಮಕಾತಿಯಲ್ಲಿ ಭಾರಿ ದೊಡ್ಡ ಭ್ರಷ್ಟಾಚಾರ ನಡೆದಿದೆ. ಅರ್ಹ ವಿದ್ಯಾರ್ಥಿಗಳನ್ನ ಕಡೆಗಣಿಸಿ ಹಣ ಕೊಟ್ಟವರಿಗೆ ರಹಸ್ಯವಾಗಿ ಮಾರ್ಕ್ಸ್ ಹೆಚ್ಚಿಸಲಾಗಿದೆ ಎನ್ನುವ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ. ಯಾವಾಗ ಈ ಅಕ್ರಮದ ವಾಸನೆ ವಿದ್ಯಾರ್ಥಿಗಳಿಗೆ ಬಡಿಯಿತು, ಅವರ ಆಕ್ರೋಶ ಅಕ್ಷರಶಃ ಜ್ವಾಲಾಮುಖಿಯಂತೆ ಸ್ಫೋಟಗೊಂಡಿದೆ. ದೆಹಲಿಯಲ್ಲಿ ನಡೆದ ನೀಟ್ ಪರೀಕ್ಷಾ ಅಕ್ರಮ ಮತ್ತು ಜಾರ್ಖಂಡ್ನಲ್ಲಿ ನಡೆದ ಪೇಪರ್ ಲೀಕ್ ಪ್ರಕರಣಗಳನ್ನ ಕಣ್ಣಾರೆ ಕಂಡಿದ್ದ ಈ ಜೆನ್ಜಿ ವಿದ್ಯಾರ್ಥಿಗಳಿಗೆ ನಮ್ಮ ರಾಜ್ಯದಲ್ಲೂ ಅದೇ ಕಳ್ಳಾಟ ನಡೆಯುತ್ತಿದೆ ಎನ್ನುವುದು ಕಂಪ್ಲೀಟ್ ಆಗಿ ಮನವರಿಕೆಯಾಗಿದೆ. ಕೇವಲ ಮನವಿ ಪತ್ರ ಕೊಟ್ಟು ಸುಮ್ಮನಾಗ್ತಿದ್ರು ಏನು? ಆದ್ರೆ ಇಂದಿನ ಸ್ಮಾರ್ಟ್ ಫೋನ್ ಯುಗದ ವಿದ್ಯಾರ್ಥಿಗಳು ಹಾಗಲ್ಲ. ಅವರು ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳ ಮೂಲಕ ಕೇವಲ ಕೆಲವೇ ಗಂಟೆಗಳಲ್ಲಿ ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ವಿದ್ಯಾರ್ಥಿಗಳನ್ನ ಪಾಟ್ನಾದ ಬೀದಿಗಳಿಗೆ ಕರೆತರುವ ಭಾರಿ ದೊಡ್ಡ ಸಂಘಟನಾ ಶಕ್ತಿಯನ್ನ ಹೊಂದಿದ್ದಾರೆ. SFI ಮತ್ತು DYFI ಸಂಘಟನೆಗಳ ನೇತೃತ್ವದಲ್ಲಿ ಶುರುವಾದ ಈ ಬೃಹತ್ ಪ್ರತಿಭಟನಾ ಮೆರವಣಿಗೆ ನೇರವಾಗಿ ಬಿಹಾರದ ಸಿಎಂ ಸಾಮ್ರಾಟ್ ಚೌಧರಿ ಅವರ ನಿವಾಸದತ್ತ ಮುನ್ನುಗ್ಗಲು ಶುರು ಮಾಡಿತು. ಯಾವಾಗ ಸಾವಿರಾರು ವಿದ್ಯಾರ್ಥಿಗಳು ಘೋಷಗಳನ್ನ ಕೂಗುತ್ತಾ ನಾಯಕರ ನಿವಾಸದ ಕಡೆ ಬರಲು ಶುರು ಮಾಡಿದ್ರು, ಆಡಳಿತ ವ್ಯವಸ್ಥೆಗೆ ಅಕ್ಷರಶಃ ನಡುಕ ಶುರುವಾಯಿತು. ತಕ್ಷಣವೇ ಕಾರ್ಯಪ್ರವೃತ್ತರಾದ ಪೊಲೀಸರು ವಿದ್ಯಾರ್ಥಿಗಳನ್ನ ತಡೆಯಲು ಪಾಟ್ನಾದ ಪ್ರಮುಖ ರಸ್ತೆಗಳಲ್ಲಿ ಭಾರಿ ಗಾತ್ರದ ಬ್ಯಾರಿಕೇಡ್ ಗಳನ್ನ ಅಳವಡಿಸಿದ್ರು. ಆದ್ರೆ ರೊಚ್ಚಿಗೆದ್ದ ಯುವ ಜನತೆ ಆ ಬ್ಯಾರಿಕೇಡ್ ಗಳನ್ನ ಮುರಿದು ಮುಂದೆ ಸಾಗಲು ಯತ್ನಿಸಿದಾಗ ಪೊಲೀಸರು ನಿರ್ದಾಕ್ಷಿಣ್ಯ
ನಿರ್ದಾಕ್ಷಿಣ್ಯವಾಗಿ ಲಾಠಿ ಪ್ರಹಾರ ಶುರು ಮಾಡಿದ್ರು. ವಿದ್ಯಾರ್ಥಿಗಳನ್ನ ಚದುರಿಸಲು ಭಾರಿ ವೇಗದ ಜಲಪಿರಂಗಿಗಳನ್ನ ಅಂದ್ರೆ ವಾಟರ್ ಕ್ಯಾನನ್ ಗಳನ್ನ ಪ್ರಯೋಗಿಸಿದ್ರು. ಆ ನೀರಿನ ರಭಸಕ್ಕೆ ಎಷ್ಟೋ ವಿದ್ಯಾರ್ಥಿಗಳು ರಸ್ತೆಯ ಮೇಲೆ ಬಿದ್ದು ಗಾಯಗೊಂಡರು. ಅವರು ತಮ್ಮ ಹೋರಾಟದಿಂದ ಕಿಂಚಿತ್ತು ಹಿಂದೆ ಸರಿಯಲಿಲ್ಲ. ನೀವು ಯೋಚನೆ ಮಾಡಿ ವೀಕ್ಷಕರ, ಒಂದು ದೇಶದ ಯುವ ಜನತೆ ತಮ್ಮ ಕೈಯಲ್ಲಿ ಪೆನ್ನು ಮತ್ತು ಪುಸ್ತಕ ಹಿಡಿಯುವ ಬದಲು ರಸ್ತೆಯಲ್ಲಿ ನಿಂತು ಪೊಲೀಸರ ಲಾಠಿ ಏಟುಗಳನ್ನ ತಿನ್ನುತ್ತಿದ್ದಾರೆ ಎಂದ್ರೆ ಆ ವ್ಯವಸ್ಥೆ ಎಷ್ಟೊಂದು ಕರಾಳವಾಗಿ ಕುಸಿದು ಬಿದ್ದಿದೆ ಎನ್ನುವುದು ಸ್ಪಷ್ಟವಾಗುತ್ತದೆ. ವಿದ್ಯಾರ್ಥಿಗಳ ಬೇಡಿಕೆ ಅತ್ಯಂತ ನೇರ ಮತ್ತು ಸ್ಪಷ್ಟವಾಗಿತ್ತು. ನಮಗೆ ಯಾವುದೇ ಆಶ್ವಾಸನೆಗಳು ಬೇಕಾಗಿಲ್ಲ. ಈ 33,000 ಶಿಕ್ಷಕರ ನೇಮಕಾತಿಯ 70ನೇ ಬಿಪಿಎಸ್ಸಿ ಪರೀಕ್ಷೆಯನ್ನ ಕಂಪ್ಲೀಟ್ ಆಗಿ ರದ್ದುಗೊಳಿಸಬೇಕು ಮತ್ತು ಪಾರದರ್ಶಕವಾಗಿ ಮರುಪರೀಕ್ಷೆ ನಡೆಸಬೇಕು ಎಂದು ಅವರು ಪಟ್ಟು ಹಿಡಿದಿದ್ರು. ಪರೀಕ್ಷಾ ಅಕ್ರಮದ ಹಿಂದೆ ಎಷ್ಟೇ ದೊಡ್ಡ ಕುಳಗಳಿದ್ರು ಅವರನ್ನ ಬಂಧಿಸಿ ಜೈಲಿಗೆ ಅಟ್ಟಬೇಕು ಎನ್ನುವ ಅವರ ಕೂಗು ಇಡೀ ಬಿಹಾರದ ರಾಜಕೀಯ ವಲಯದಲ್ಲಿ ಭಾರಿ ದೊಡ್ಡ ಭೂಕಂಪವನ್ನೇ ಸೃಷ್ಟಿಸಿದೆ. ಯಾವಾಗ ಪರಿಸ್ಥಿತಿ ಸಂಪೂರ್ಣವಾಗಿ ಕೈಮೀರಿ ಹೋಗುತ್ತಿದೆ ಮತ್ತು ಈ ವಿದ್ಯಾರ್ಥಿ ಕ್ರಾಂತಿ ಇಡೀ ಸರ್ಕಾರವನ್ನೇ ಉರುಳಿಸುವ ಹಂತಕ್ಕೆ ಹೋಗುತ್ತಿದೆ ಎಂದು ನಾಯಕರಿಗೆ ಅನ್ನಿಸಿತು, ಆಗ ಬಿಹಾರ ಸರ್ಕಾರ ತಕ್ಷಣವೇ ಡ್ಯಾಮೇಜ್ ಕಂಟ್ರೋಲ್ ಮಾಡಲು ಮುಂದಾಗಿದೆ. ವಿದ್ಯಾರ್ಥಿಗಳ ಬಿಕ್ಕಟ್ಟನ್ನ ಶಮನ ಮಾಡಲು ಸಿಎಂ ಅವರು ಒಂದು ಹೊಸ ಘೋಷಣೆಯನ್ನ ಮಾಡಿದ್ದಾರೆ. ಇನ್ನು ಮುಂದೆ ವಿದ್ಯಾರ್ಥಿಗಳ ದೂರುಗಳು ಮತ್ತು ಕುಂದುಕೊರತೆಗಳನ್ನ ಆಲಿಸಲು ಹಾಗೂ ಅವುಗಳನ್ನ ಒಂದು ನಿರ್ದಿಷ್ಟ ಕಾಲಮಿತಿಯೊಳಗೆ ಪರಿಹರಿಸಲು ಪ್ರತಿ ತಿಂಗಳು ಸಹಯೋಗ ಶಿಬಿರ ಎನ್ನುವ ಒಂದು ಕಾರ್ಯಕ್ರಮವನ್ನ ಆರಂಭಿಸುವುದಾಗಿ ಅವರು ತಿಳಿಸಿದ್ದಾರೆ. ಈ ಶಿಬಿರದಲ್ಲಿ ಅಧಿಕಾರಿಗಳು ನೇರವಾಗಿ ವಿದ್ಯಾರ್ಥಿಗಳ ಜೊತೆ ಮಾತನಾಡಿ ಅವರ ಸಮಸ್ಯೆಗಳನ್ನ ಬಗೆಹರಿಸುತ್ತಾರೆ ಎನ್ನುವ ಭರವಸೆಯನ್ನ ಸರ್ಕಾರ ನೀಡಿದೆ. ಆದರೆ ಈ ಇಂದಿನ ಬುದ್ಧಿವಂತ ಜೆನ್ಜಿ ವಿದ್ಯಾರ್ಥಿಗಳು ಇಂತಹ ಕಪಟ ನಾಟಕಗಳಿಗೆ ಮತ್ತು ರಾಜಕೀಯ ಲಾಲಿಪಾಪ್ಗಳಿಗೆ ಬಲಿಯಾಗುವವರಲ್ಲ. ವಿದ್ಯಾರ್ಥಿಗಳು ಸರ್ಕಾರದ ಈ ಸಹಯೋಗ ಶಿಬಿರದ ಐಡಿಯಾವನ್ನ ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡಿದ್ದಾರೆ. ನಮಗೆ ಪ್ರತಿ ತಿಂಗಳು ಮೀಟಿಂಗ್ ಮಾಡುವ ನಾಟಕ ಬೇಕಾಗಿಲ್ಲ. ನಮ್ಮ ಕಣ್ಣೆದುರೇ ನಡೆದಿರುವ ಭಾರಿ ದೊಡ್ಡ ಪರೀಕ್ಷಾ ಹಗರಣವನ್ನ ಮೊದಲು ರದ್ದು ಮಾಡಿ ಆಮೇಲೆ ಶಿಬಿರದ ಬಗ್ಗೆ ಮಾತನಾಡಿ ಎಂದು ಅವರು ಸರ್ಕಾರಕ್ಕೆ ಖಡಕ್ ತಿರುಗೇಟು ನೀಡಿದ್ದಾರೆ. ಒಂದು ಕಡೆ ಪರೀಕ್ಷೆಯಲ್ಲಿ ಅಕ್ರಮ ಮಾಡಿ ಭ್ರಷ್ಟರಿಗೆ ಕೆಲಸ ಕೊಡುವುದು, ಇನ್ನೊಂದು ಕಡೆ ವಿದ್ಯಾರ್ಥಿಗಳಿಗೆ ಸಹಯೋಗ ಶಿಬಿರದ ಹೆಸರಿನಲ್ಲಿ ಭರವಸೆ ನೀಡುವುದು, ಇದು ಸರ್ಕಾರದ ದ್ವಂದ್ವ ನೀತಿಯ ಪರಮಾವಧಿ ಎಂದು ವಿದ್ಯಾರ್ಥಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಪರೀಕ್ಷಾ ಅಕ್ರಮ ಎನ್ನುವುದು ಕೇವಲ ಬಿಹಾರಕ್ಕೆ ಮಾತ್ರ ಸೀಮಿತವಾದ ಸಮಸ್ಯೆ ಅಲ್ಲ ವೀಕ್ಷಕರೇ, ಇದು ಇಡೀ ಭಾರತದ ಪ್ರತಿಯೊಂದು ರಾಜ್ಯವನ್ನು ಕ್ಯಾನ್ಸರ್ನಂತೆ ಕಾಡುತ್ತಿರುವ ಭಾರಿ ದೊಡ್ಡ ಪಿಡುಗಾಗಿದೆ. ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳನ್ನ ಮುದ್ರಿಸುವ ಪ್ರಿಂಟಿಂಗ್ ಪ್ರೆಸ್ ಗಳಿಂದ ಹಿಡಿದು ಪರೀಕ್ಷಾ ಕೇಂದ್ರದ ಅಧಿಕಾರಿಗಳವರೆಗೆ ಒಂದು ಬೃಹತ್ ಮಾಫಿಯಾ ಕಂಪ್ಲೀಟ್ ಆಗಿ ನೆಟ್ವರ್ಕ್ ಮಾಡಿಕೊಂಡಿದೆ. ಕೋಟಿ ಕೋಟಿ ಹಣ ಪಡೆದು ಪ್ರಶ್ನೆ ಪತ್ರಿಕೆಗಳನ್ನ ಲೀಕ್ ಮಾಡುವುದು, ಬ್ಲೂಟೂತ್ ಮೂಲಕ ಕಾಪಿ ಮಾಡಿಸುವುದು ಮತ್ತು OMR ಶೀಟ್ ಗಳನ್ನ ಬದಲಾಯಿಸುವುದು ಈ ಮಾಫಿಯಾದ ದಿನನಿತ್ಯದ ಕಾಯಕವಾಗಿದೆ. ಆದ್ರೆ ಇಷ್ಟು ದಿನ ಮೌನವಾಗಿದ್ದ ಯುವ ಜನತೆ ಇದೀಗ ಜಾಗೃತಗೊಂಡಿದ್ದಾರೆ. ತಾವು ಕಟ್ಟುವ ಪರೀಕ್ಷಾ ಶುಲ್ಕ ಕೇವಲ ಭ್ರಷ್ಟರ ಜೇಬು ತುಂಬಿಸಲು ಅಲ್ಲ ಎನ್ನುವ ಸತ್ಯವನ್ನ ಅವರು ಅರ್ಥ ಮಾಡಿಕೊಂಡಿದ್ದಾರೆ. ಬಿಹಾರದ ಈ ಹೋರಾಟ ಮುಂಬರುವ ದಿನಗಳಲ್ಲಿ ಇಡೀ ದೇಶಾದ್ಯಂತ ಪರೀಕ್ಷಾ ವ್ಯವಸ್ಥೆಯನ್ನೇ ಶುದ್ಧೀಕರಣ ಮಾಡಲು ಒಂದು ಭಾರಿ ದೊಡ್ಡ ನಾಂದಿಯಾಗಲಿದೆ ಎಂದ್ರೆ ಅಂತಿಮವಾಗಿ ಈ ಇಡೀ ಭಾರಿ ದೊಡ್ಡ ಶೈಕ್ಷಣಿಕ ಮತ್ತು ರಾಜಕೀಯ ವಿದ್ಯಮಾನವನ್ನ ಅವಲೋಕಿಸಿದಾಗ ನಮಗೆ ಕಾಡುವ ಒಂದು ಭಾರಿ ದೊಡ್ಡ ಸತ್ಯವೆಂದ್ರೆ ಯುವ ಜನತೆಯ ಭವಿಷ್ಯದ ಜೊತೆ ಆಟವಾಡುವ ಯಾವುದೇ ಸರ್ಕಾರ ಬಹಳ ದಿನಗಳ ಕಾಲ ಅಧಿಕಾರದಲ್ಲಿ ಉಳಿಯಲು ಸಾಧ್ಯವೇ ಇಲ್ಲ ಎನ್ನುವುದು. ಇತಿಹಾಸವನ್ನ ತೆಗೆದು ನೋಡಿದ್ರೆ ಬಿಹಾರದ ಮಣ್ಣಿನಲ್ಲಿ ಹುಟ್ಟಿದ ಜಯಪ್ರಕಾಶ್ ನಾರಾಯಣ್ ಅವರ ವಿದ್ಯಾರ್ಥಿ ಚಳುವಳಿ ಇಡೀ ಕೇಂದ್ರ ಸರ್ಕಾರವನ್ನೇ ಬುಡಮೇಲು ಮಾಡಿತ್ತು. ಈಗ ಅದೇ ಮಣ್ಣಿನಲ್ಲಿ ಮತ್ತೆ ಜೆನ್ಜಿ ವಿದ್ಯಾರ್ಥಿಗಳ ರೂಪದಲ್ಲಿ ಅಂತಹದ್ದೇ ಒಂದು ಕ್ರಾಂತಿಯ ಕಿಡಿ ಹೊತ್ತಿಕೊಂಡಿದೆ. ಸರ್ಕಾರಗಳು ಕೇವಲ ಲಾಠಿ ಮತ್ತು ಜಲಫಿರಂಗಿಗಳ ಮೂಲಕ ಈ ಕಿಡಿಯನ್ನ ನಂದಿಸಲು ಖಂಡಿತವಾಗಿಯೂ ಸಾಧ್ಯವಿಲ್ಲ. ಭ್ರಷ್ಟಾಚಾರ ಮುಕ್ತ ಮತ್ತು ಪಾರದರ್ಶಕ ನೇಮಕಾತಿ ವ್ಯವಸ್ಥೆಯನ್ನ ಜಾರಿಗೆ ತರುವವರೆಗೆ ಈ ಯುವ ಜನತೆ ವಿಶ್ರಮಿಸುವುದಿಲ್ಲ ಎನ್ನುವುದೇ ಇಡೀ ಪ್ರಜ್ಞಾವಂತ ಸಮಾಜದ ಸ್ಪಷ್ಟ ವಿಶ್ಲೇಷಣೆಯಾಗಿದೆ. ಮುಂದಿನ ದಿನಗಳಲ್ಲಿ ಈ ಹೋರಾಟ ಯಾವ ಕರಾಳ ಸ್ವರೂಪ ಪಡೆದುಕೊಳ್ಳಲಿದೆ ಮತ್ತು ಸರ್ಕಾರ ಪರೀಕ್ಷೆಯನ್ನ ರದ್ದು ಮಾಡುತ್ತದೆಯೋ ಇಲ್ಲವೋ ಎನ್ನುವುದು ಇಡೀ ದೇಶವೇ ಕಾದು ನೋಡುತ್ತಿದೆ. ಬಿಹಾರದಲ್ಲಿ ಭುಗಿಲೆದ್ದ ಜೆನ್ಜಿ ವಿದ್ಯಾರ್ಥಿಗಳ ಆಕ್ರೋಶ, ಪರೀಕ್ಷಾ ಅಕ್ರಮದ ಕರಾಳ ಸತ್ಯ ಮತ್ತು ಪಾಟ್ನಾದ ಬೀದಿಗಳಲ್ಲಿ ನಡೆದ ರಣರಂಗದ ಈ ವಾಸ್ತವ ಚಿತ್ರಣವನ್ನ ಎಲ್ಲರಿಗೂ ತಲುಪುವ ಹಾಗೆ ಈ ವಿಡಿಯೋವನ್ನ ನಿಮ್ಮ ವಾಟ್ಸ್ಆಪ್, ಫೇಸ್ಬುಕ್ ಗ್ರೂಪ್ಗಳಲ್ಲಿ ಮರೆಯದೆ ಶೇರ್ ಮಾಡಿ. ಇದೇ ರೀತಿಯ ನಿಷ್ಪಕ್ಷಪಾತ, ತ್ವರಿತ ಮತ್ತು ಅತ್ಯಂತ ಡೀಟೇಲ್ಡ್ ವಿಡಿಯೋಗಾಗಿ ನಿಮ್ಮ ನೆಚ್ಚಿನ ಫಸ್ಟ್ ಟ್ಯೂಬ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ತಲುಪುತ್ತೆ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ. ಅಲ್ಲಿಯವರೆಗೂ ಎಚ್ಚರದಿಂದಿರಿ. ದೇಶ ವಿದೇಶದ ಆಗುಹೋಗುಗಳನ್ನ ಗಮನಿಸ್ತೀರಿ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.